ಮತ್ತೆ ಸಂಸ್ಕೃತಿ ಇದೆ, ಮತ್ತೆ ನಮ್ಮ ಅನೇಕ ಕಾರ್ಯಕ್ರಮಗಳನ್ನು ಮಾತಾಡ್ತಿದ್ವಿ. ಭಾರತಕ್ಕೆ ಅನಿಷ್ಟ ಆಗುತ್ತೆ. ಗಂಡು ಮಗುಗೂ ಕೂಡ 18 ವರ್ಷ 21 ವರ್ಷ ಆಗಬೇಕು, ಹೆಣ್ಣು ಮಗುವಿಗೆ 18 ವರ್ಷ ಆಗಬೇಕು ಅನ್ನುವ ಒಂದು ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ಕೂಡ ಎಲ್ಲ ಹೆಣ್ಣು ಮಕ್ಕಳು ಕೂಡ ಅವರ ಅವೇರ್ನೆಸ್ ಪ್ರೋಗ್ರಾಮನ್ನು ಕೊಟ್ಟಿದ್ದೀವಿ. ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ವಿ. ಅದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ಇರ್ಬೋದು ಅಥವಾ ಬಂಕಿಮಚಂದ್ರ ಚಟರ್ಜಿಯವರು ಬರೆದಂಥ ವಂದೇ ಮಾತರನ್ನು ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋದ್ರಲ್ಲಿ ಯಾವ ರೀತಿ ಪೂರಕವಾಗಿ ಒಂದು ದೇಶಭಕ್ತಿಯನ್ನು ಎಲ್ಲರಲ್ಲಿ ಮೂಡಿಸ್ತು ಅನ್ನೋ ದೃಷ್ಟಿಯಿಂದ ನಾವು ಈ ಸಂಭ್ರಮಾಚರಣೆಯನ್ನು ಎಲ್ಲ ಕಡೆ ಆಚರಿಸ್ತಾ ಇದ್ದೀವಿ. ಒಂದೇ ದಿನ ಕಾರ್ಯಕ್ರಮ, ಅದು ಸಂವಿಧಾನದ ಏಕತಾ ಕಾರ್ಯಕ್ರಮ. 17,30,00,000 ರೂಪಾಯಿ ಖರ್ಚು ಅಂತ ನೀವು ತೋರಿಸಿದ್ದೀವಿ. ಇದನ್ನ SCPTSP ಹಣದಿಂದ ಖರ್ಚು ಮಾಡಿದ್ದೀವಿ. ಸಂವಿಧಾನದ ವಿಚಾರಕ್ಕೆ, ಏಕತಾ ವಿಚಾರಕ್ಕೆ SCPTSP ಹಣ ನೀವೇ ಖರ್ಚು ಮಾಡಬೇಕು. ಸಂವಿಧಾನ ಅಂತಂದ್ರೆ ಯಾರು ದಲಿತರ ಮಾತ್ರ ಸಂಬಂಧನ? ಏಕತಾ ಸಮಾವೇಶ ಅಂತಂದ್ರೆ ದಲಿತರ ಮಾತ್ರ ಸಂಬಂಧನ? ಆಯ್ತಾ? ಇದು 17 ಕೋಟಿ. ಇನ್ನೊಂದು ಕಡೆ ಬಂದಿ ಮತ್ತೊಂದು 17 ಕೋಟಿ ಕಾರ್ಯಕ್ರಮ, ಸಂವಿಧಾನ ಜಾಗೃತಿ ಜಾಥಾ ಮತ್ತು ಏಕತಾ ಸಮಾವೇಶ. ಇದು ಅರಮನೆ ಮೈದಾನದ ಶ್ರೀ ಕೃಷ್ಣ ವಿಹಾರದಲ್ಲಿ. ಇದೊಂದು ಇನ್ನೊಂದು ಕಡೆ ಮಾಡಿ ಅಲ್ಲಿ ಒಂದೇ ದಿನದ ಕಾರ್ಯಕ್ರಮಕ್ಕೆ ಅಲ್ಲಿ 17 ಕೋಟಿ ತಿರುಗಿ SCPTSP ಹಣ. ಬಾಬು ಜಗಜೀವನ್ ರಾಮ್ ಜನ್ಮದಿನಾಚರಣೆ, ಈ ಕಾರ್ಯಕ್ರಮಕ್ಕೆ 66 ಲಕ್ಷ. ಇದು ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಒಂದು ಹೂನಾರ ಹಾಕಿದ್ರೆ ಒಂದು 50 ಲಕ್ಷ, ಜಗಜೀವನ್ ರಾಮ್ ಅವ್ರ ಒಂದು ಹೂನಾರ ಹಾಕಿದ್ರೆ 50 ಲಕ್ಷ.